ಹಾಯ್, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಎಲ್ರಿಗೂ ನಮ್ಮ ಟ್ರೇಡಿಂಗ್ಗೆ ಸ್ವಾಗತ. ತುಂಬ ದಿನ ಆಯಿತು ಅನಾಲಿಸಿಸ್, ತುಂಬ ದಿನ ಅನ್ನೋಕ್ಕೇನು ಒಂದೆರಡು ದಿನ, ಆಮೇಲೆ ಈ ಕಡೆ ಮಂಡೇ ಇದು ಅಷ್ಟೇ. ನಾನು ಆಲ್ರೆಡಿ ವೀಕ್ಲಿ ಟ್ರೇಡ್ ಕೊಟ್ಟಿದ್ದೆ, ಹೌದಾ. ಸೊ ವೀಕ್ಲಿ ಟ್ರೇಡು 150 ಟಾರ್ಗೆಟ್ ಕೊಟ್ಟಿದ್ದೆ, ಅದು ಬಂದುಬಿಟ್ಟು 350 ಟಾರ್ಗೆಟ್ ಆಯಿತು. ಓಕೆನಾ. ನಾನು ಇವತ್ತು ಲೈವ್ ಸೆಕ್ಷನಲ್ಲೂ ಹೇಳಿದ್ದೆ, 350 ಎಕ್ಸ್ಟ್ರಾ ಟಾರ್ಗೆಟ್ ಏನಾದರೂ ಕೊಟ್ಬಿಟ್ರೆ, ಹೌದಾ, ವೀಕ್ಲಿಯಲ್ಲಿ ಏನಾದರೂ ಕೊಟ್ಬಿಟ್ರೆ ಇದನ್ನು ರಿಕವರಿ ಮಾಡೋಕ್ಕೆ ನೋಡುತ್ತೆ ಮಾರ್ಕೆಟು. ಸೊ ಅದಕ್ಕೆ ನೋಡಿ 150ಇಂದ ರಿಜೆಕ್ಷನ್ ತೊಗೊಂಡಿದ್ದು ಮತ್ತು 26,000ಗೆ ಬಂದು ನಿಂತ್ಕೋತು ಮಾರ್ಕೆಟ್, ಹೌದಾ. ಸೊ ಕೆಳಗಡೆ ರೀಟೆಸ್ಟಿಗೆ ಬಂತು. ಅಂದರೆ ವೀಕ್ಲಿ ಏನಿರುತ್ತೋ ಅದು ಎಕ್ಸಸ್ ಏನಿರುತ್ತೋ, ಎಕ್ಸಸ್ ಪಾಯಿಂಟ್ಸ್ ಏನಿರುತ್ತೋ ಅದನ್ನು ಮತ್ತೆ ರಿಕವರಿ ಮಾಡೇ ಮಾಡುತ್ತೆ ಮಾರ್ಕೆಟು, ಹೌದಾ. ನಾವೇನು ಟಾರ್ಗೆಟ್ ಮಾಡಿರ್ತೀವಿ 150 ಆದಮೇಲೆ ಆಯ್ತು, ಅದು ಬಿಟ್ಬಿಡ್ಬೇಕು. ಅದಾದ ತಕ್ಷಣ ನಾನು ಹೇಳಿದ್ದೆ, ಬೇಕಾದ್ರೆ 100+, ಹೀಗೆ ಮಾಡ್ಕೊಂಡು ಹೋಗಿ ಅಂತ, 250, 350 ಈ ರೀತಿ ಮಾಡ್ಕೊಂಡು ಹೋಗಿ ಅಂತ. ಸೊ ನಾನು ಅದೇ ಹೇಳ್ತಾ ಇರ್ತೀನಿ ಯಾವಾಗಲೂ. ನಾನು ವೀಕ್ಲಿಯಲ್ಲೇ ಒಂದು 300 ಪಾಯಿಂಟ್ಸ್ ಮೂವ್ ಇರುತ್ತೆ. ಭಾಳ ಅಂತಂದರೆ ಒಂದು 450 ಪಾಯಿಂಟ್ಸ್ ಮೂವ್ ಇರುತ್ತೆ. ಲೆಸ್ ದೆನ್ ಅಂತಂತಂದರೆ ಒಂದು 80 ಇರ್ಬೋದು, ಒಂದು 150 ಇರ್ಬೋದು. ಇದು ರೇರು, ಇದು ಯಾವಾಗಲೂ ಕಾಮನ್ ಆಗಿರುತ್ತೆ. ವೀಕ್ಲಿಯಲ್ಲಿ ನಿಫ್ಟಿಯಲ್ಲಿ ಕಾಮನ್ ಆಗಿ ಈ ರೀತಿ ಪಾಯಿಂಟ್ಸ್ ಇರುತ್ತೆ. ಸೊ ಮಾರ್ಕೆಟ್ ಇವತ್ತು ಎಕ್ಸ್ಪೈರಿ ಚೆನ್ನಾಗೇ ಇತ್ತು, ಬಟ್ ಸ್ವಲ್ಪ ಸ್ಲೋ ಮೂಮೆಂಟ್ ಇತ್ತು, ಪರವಾಗಿಲ್ಲ. ಆದರೂ ಲೈವ್ ಸೆಕ್ಷನಲ್ಲಿ ನಾನು ಸ್ವಲ್ಪ ಜರ್ನಿ ಮಾಡಿದ್ನಲ್ಲ, ಸ್ವಲ್ಪ ಲೇಟಾಗಿ ಬಂದೆ ಲೈವ್ ಸೆಕ್ಷನಲ್ಲಿ. 12 ಗಂಟೆ ಆದಮೇಲೆ, 12 ಗಂಟೆ ಸುಮಾರು ಅನ್ಕೋತೀನಿ. ಸೊ ಸ್ವಲ್ಪ ನಿದ್ದೆ ಆಗಿರಲಿಲ್ಲ, ಸ್ವಲ್ಪ ಕಣ್ಣೆಲ್ಲ ಉರಿಯಿತು. ಆದರೂ ನೋಡೋಣ, ಹೆಂಗೋ 12 ಗಂಟೆವರೆಗೂ ಹೆಂಗೋ ಒಂದು ಟ್ರೇಡ್ ಸಿಗುತ್ತೆ. ಎಕ್ಸ್ಪೈರಿ ಬೇರೆ ಚೆನ್ನಾಗೇ ಆಯಿತು. ಎಕ್ಸ್ಪೈರಿ 26K 26,050 0 ಕೊಟ್ಟಿದ್ದೆ ಟ್ರೇಡ್, ಓಕೆನಾ. ಸೊ ಅದು ಎಷ್ಟು, ಒಂದು 25 ರೂಪಾಯಿ ಇದ್ದಾಗ ಬೈ ಮಾಡಿ ಅಂತ ಹೇಳಿದ್ದೆ. ನಾನು ಕೊಟ್ಟಾಗ 30 ರೂಪಾಯಿ ಇತ್ತು. 25 ಬಂದಾಗ ಬೈ ಮಾಡಿ ಒಂದು 15 ಅಥವಾ ಎಷ್ಟೋ ಒಂದು ಒಟ್ಟು ಟಾರ್ಗೆಟ್ ಬುಕ್ ಮಾಡ್ಕೊಳ್ಳಿ, ಜಾಸ್ತಿ ತೊಗೊಳ್ಳಿಕ್ಕೆ ಹೋಗಬೇಡಿ ಅಂತ ಹೇಳಿದ್ದೆ. ಸೊ ನೋಡ್ಬೋದು, ಅದು ಇನ್ನಾದರೂ ಅಷ್ಟೇ ಪ್ರೈಸಲ್ಲೇ ಇದೆ, ಹೌದಾ. ಎಷ್ಟು ನಿಮ್ಮದು ಝೀರೋ ಆಗೋಕ್ಕೂ ಬಿಡ್ತಿರಲಿಲ್ಲ. ಈಗಲೂ ನಾನು ನೋಡಿದ್ದೀನಿ 17 ರೂಪೀಸಿಗೆ ಸ್ಟಾಪ್ ಆಗಿದೆ. ಸೊ ನಿಮ್ಮ ಝೀರೋನೂ ಆಗ್ತಿರಲಿಲ್ಲ ಕ್ಯಾಪಿಟಲ್. ನೋಡಿ, ನೀವು 25 ಪಾಯಿಂಟ್ ಹಾಕಿದ್ರಿ ಅಂದ್ಕೊಳ್ಳಿ, ಓಕೆನಾ. ಒಂದು 10K ಇನ್ವೆಸ್ಟ್ಮೆಂಟ್ ಮಾಡಿದ್ರಿ. ಇದನ್ನು ಎಷ್ಟು ಮೈನಸ್ ಆಗಿದೆ? ಈ ಕಡೆ ಒಂದು 3, ಈ ಕಡೆ ಒಂದು 5, 6, 7, 8, ಓಕೆನಾ. 8 ಪಾಯಿಂಟ್ಸ್ ಅಷ್ಟೇ, 8 ಪಾಯಿಂಟ್ ಅಷ್ಟೇ ನಿಮ್ಮ ಮೈನಸ್ ಆಗಿರೋದು. ಅದಕ್ಕೆ ಹೇಳೋದು ಯಾವಾಗಲೂ ಹೀರೋ ಟ್ರೇಡ್ ಅಂತಂದರೆ ಇದಕ್ಕೆ ಅಂತಾರೆ ಝೀರೋ ಆಗೋದು ಫುಲ್ ಝೀರೋ. ಅದಕ್ಕೆ ನಾನು ನಿಮ್ಗೆ ಸೇಫರ್ ಸೈಡೇ ಕೊಟ್ಟಿದ್ದೆ. ನೀವು ಟೋಟಲ್ ಎಷ್ಟು ತೊಗೋತೀರಾ? 25 ಪಾಯಿಂಟ್ಸ್ ತೊಗೋತೀರಾ, ಹೌದಾ. ಸೊ ಅದಕ್ಕೆ ನಾನು ಕೊಟ್ಟಿದ್ದೆ, ನಾನು ಇದು ಹೆಂಗೋ ಝೀರೋ ಆಗಂಗಿಲ್ಲ, ಇದನ್ನೇ ಕೊಟ್ಬಿಡೋಣ ಅಂಥೇಳಿ. ಸೊ ಅದು ವರ್ಕೌಟ್ ಆಯಿತು. ಯಾರ್ಯಾರು ಟ್ರೇಡ್ ಮಾಡಿದ್ದಾರೆ ಅವರಿಗೆ ಗುಡ್ ಲಕ್. ಯಾರು ಮಾಡಿದ್ದಿಲ್ಲ ಅಂತಂದರೆ ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ, ಟ್ರೈ ಮಾಡಿ ನೀವು ಅನಲೈಸಿಸ್ ಮಾಡಿಕೊಂಡು ನೀಟಾಗಿ ಮಾಡ್ತಾಯಿರಿ ಟ್ರೇಡ್. ಸೊ ಓಕೆ, ಇಲ್ಲೇ 26K ರೀಚ್ ಆಯಿತು. ಮೇಲ್ಗಡೆ ಇಲ್ಲಿಂದ ರಿಜೆಕ್ಷನ್ ಅಂತಂದರೆ 150ಇಂದ. ಸೊ ಸಿಂಪಲಾಗಿ ಇಟ್ಬಿಡೋಣ, ಹೌದಾ. ಮಾರ್ಕೆಟು ಇಲ್ಲಿಂದ 26,030 ಇಂದ ಬ್ರೇಕ್ ಆಯಿತು ಅಂದ್ಕೊಳ್ಳಿ, ಓಕೆ. ಇಲ್ಲಿ 110 ಪಾಯಿಂಟ್ಸ್ ಟಾರ್ಗೆಟ್ ಮಾಡಿ, ಅಂದರೆ ಇದರಲ್ಲಿ ಮೈನಸ್ ಮಾಡಿ, ಓಕೆನಾ. ಮೈನಸ್ ಮಾಡಿ ಎಷ್ಟು ಬರುತ್ತೆ ಅಷ್ಟು ಟಾರ್ಗೆಟ್ ಮಾಡಿ. ಯಾವ ಸೈಡು? ಪುಟ್ ಸೈಡು. ಮೇಲ್ಗಡೆ ಬಂದುಬಿಟ್ಟು ಇದ್ರ ಮೇಲ್ಗಡೆ ತೊಗೊಂಡ್ರೆ ಚೆನ್ನಾಗಿರುತ್ತೆ. 250 ಟಾರ್ಗೆಟ್ ಮಾಡ್ಬೋದು. ಸೇಫ್ ಟ್ರೇಡ್, ಓಕೆನಾ, ಸೇಫ್. ಇಲ್ಲ ನಾನು ಇಲ್ಲಿಂದನೇ ಕನ್ಫ್ಯೂಷನ್ ಆಯಿತು, ಇಲ್ಲೇ ಯಾವುದಾದ್ರೂ ಇಲ್ಲೇ ಬಂದು ಇಲ್ಲಿಂದನೇ ಮೇಲೋಯ್ತು, ಇಲ್ಲ ಇಲ್ಲಿಂದ ಒಂದು ರಿಜೆಕ್ಷನ್ ತೊಗೊಂಡು ಮತ್ತೆ ಸಪೋರ್ಟ್ ತೊಗೊಂಡು, ಇಲ್ಲಿಂದ ಒಂದು ಸಪೋರ್ಟ್ ತೊಗೊಂಡು ಮತ್ತೆ ಬ್ರೇಕ್ಔಟ್ ಕೊಡ್ತು ಅಂತಂತಂದರೆ ಇಲ್ಲಿನೂ ಬೇಕಾದರೆ ನೀವು 2600ಗೂ ಕಾಲ್ ಸೈಡ್ ಕೂತ್ಕೋಬೋದು. ಮೇಲ್ಗಡೆ ಬಂದುಬಿಟ್ಟು ಟಾರ್ಗೆಟ್ ಬಂದುಬಿಟ್ಟು 200, 250 ಟಾರ್ಗೆಟ್ ಮಾಡ್ಬೋದು ಕಾಲ್ ಕಟ್. ಸೊ ಇವತ್ತಿಗೆ ಇಷ್ಟೇ ಇಡೋಣ. ಸ್ವಲ್ಪ ನನಗೂ ತುಂಬ ಟಯರ್ಡ್ ಆಗಿದೆ ಜರ್ನಿ ಬಂದುಬಿಟ್ಟು. ನಾಳೆ ಫ್ರೆಶ್ ವೀಕು, ಟೀಕೆ ಏನಿರೋಂಗಿಲ್ಲ, ಆರಾಮಾಗಿ ಟ್ರೇಡ್ ಮಾಡಿ, ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್. ಈಗ ರೆಗ್ಯುಲರಾಗಿ ಕೊಡ್ತಾಯಿರ್ತೀನಿ ವೀಡಿಯೋ, ಲೈವಲ್ಲೂ ಬರ್ತಾಯಿರ್ತೀನಿ, ಅನಲೈಸಸ್ಸು ಕೊಡ್ತಾಯಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.